ದಾಂಗುಡಿಯನ್ನ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಬಹಳ ಆಕರ್ಷಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಈಗ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದರೆ ಯಾವುದದು? ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಎತ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸ್ ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿಗೆ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ದು ಅಂತ ಹೇಳಿ ತುಂಬ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನು ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ, ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಗುಡಿಯನ್ನ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಬಹಳ ಆಕರ್ಷಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಈಗ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದರೆ ಯಾವುದದು? ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಎತ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸ್ ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿಗೆ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ದು ಅಂತ ಹೇಳಿ ತುಂಬ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನು ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ, ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಗುಡಿಯನ್ನ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಬಹಳ ಆಕರ್ಷಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಈಗ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದರೆ ಯಾವುದದು? ಬನ್ನಿ ನೋಡೋಣ.
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಎತ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸು ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿಗೆ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ದು ಅಂತ ಹೇಳಿ ತುಂಬ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನು ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ, ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಗುಡಿಯನ್ನ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಬಹಳ ಆಕರ್ಷಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಈಗ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದರೆ ಯಾವುದದು? ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಎತ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸು ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿಗೆ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ದು ಅಂತ ಹೇಳಿ ತುಂಬ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನು ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ, ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.